ಈ ಗುರು ತನ್ನ ಶಕ್ತಿಯಿಂದ ಒಂದು ಬೀಜವನ್ನ ರೆಡಿ ಮಾಡ್ತಾನೆ. ಈ ಬೀಜವನ್ನ ಕೆಳಗೆ ಹಾಕಿದ ತಕ್ಷಣನೇ ಅದು ಒಂದು ದೊಡ್ಡ ಮರವಾಗಿ ತಯಾರಾಗಿ ಹೋಗುತ್ತದೆ. ಇದರಿಂದ ಈ ವ್ಯಕ್ತಿ ಆ ಗುರು ಹತ್ರ ಇದ್ದ ಬೀಜಗಳನ್ನೆಲ್ಲ ಕಿತ್ಕೊಂಡು ಆ ಮರುಭೂಮಿಯಲ್ಲಿ ಹಾಕ್ತಾ ಹೋಗುತ್ತಾನೆ. ಆ ಮರುಭೂಮಿಯನ್ನ ಒಂದು ಅರಣ್ಯವಾಗಿ ಮಾಡಲು ಇದನ್ನ ಉದ್ದೇಶವಾಗಿರುತ್ತದೆ. ಆ ನಂತರ ಇವರು ತಮ್ಮ ನಗರವನ್ನ ನಿರ್ಮಿಸುತ್ತಾ ಇರ್ತಾರೆ. ಆದ್ರೆ ಇವರು ತಮ್ಮ ಬಳಿ ಮಿಷಿನ್ಗಳು ಇರದೇ ಇರೋ ಕಾರಣ ಈ ದೊಡ್ಡ ವಸ್ತುವನ್ನ ಮೇಲಕ್ಕೆ ಎತ್ತಲು ತುಂಬಾನೇ ಶ್ರಮ ಪಡುತ್ತಾ ಇರ್ತಾರೆ. ಆವಾಗ ಈ ಗುರು ಒಂದು ಸೂಪ್ ಅನ್ನ ರೆಡಿ ಮಾಡ್ತಾನೆ. ಈ ಸೂಪ್ ಅನ್ನು ಅಲ್ಲೇ ಇದ್ದ ಒಬ್ಬ ವ್ಯಕ್ತಿಗೆ ಕುಡಿಸುತ್ತಾರೆ. ಇಷ್ಟರಲ್ಲೇ ಈತನ ಶರೀರದ ಮೇಲೆ ದೊಡ್ಡ ಲೈಟ್ ರೀತಿ ಫ್ಲಾಶ್ ಬರುತ್ತೆ ಹಾಗೂ ಪಕ್ಕದಲ್ಲೇ ಇದ್ದ ಕಲ್ಲಿನ ಹತ್ರ ಈತ ಹೋಗುತ್ತಾನೆ. ಈತನು ಅತಿ ಸುಲಭವಾಗಿ ಆ ದೊಡ್ಡ ಕಲ್ಲನ್ನ ಮೇಲಕ್ಕೆ ಎತ್ಬಿಡ್ತಾನೆ. ಇದರಿಂದ ಈತನ ಶಕ್ತಿಯನ್ನ ನೋಡಿ ಅಲ್ಲಿರುವವರೆಲ್ಲ ಆಶ್ಚರ್ಯ ಪಡುತ್ತಾ ಇರ್ತಾರೆ. ಆ ನಂತರ ಇವರೆಲ್ಲ ಒಬ್ಬೊಬ್ಬರಾಗಿ ಆ ಸೂಪ್ ಅನ್ನ ಕುಡಿತಾರೆ. ಇದರಿಂದ ಇವರುಗಳಿಗೂ ಕೂಡ ಶಕ್ತಿ ಅನ್ನೋದು ಬರುತ್ತೆ. ಆ ಶಕ್ತಿ ಬಂದ ನಂತರ ಈ ಮಹಿಳೆ ಕೂಡ ಆ ದೊಡ್ಡ ವಸ್ತುವನ್ನ ತೆಗೆದುಕೊಂಡು ಮೇಲಕ್ಕೆ ಎಸಿತಾಳೆ. ಹೀಗೆ ಅಲ್ಲಿರುವ ಸೈನಿಕರೆಲ್ಲ ಆ ಸೂಪ್ ಅನ್ನ ಕುಡಿತಾರೆ. ಇದರಿಂದ ಎಲ್ಲರಿಗೂ ಶಕ್ತಿ ಬರುತ್ತೆ. ಇದರಿಂದ ಅಲ್ಲಿರುವ ಸೈನಿಕರೆಲ್ಲ ಈ ಸೂಪ್ ಅನ್ನ ಕುಡಿದು ದೊಡ್ಡ ದೊಡ್ಡ ವಸ್ತುಗಳಿಂದ ತಮ್ಮ ನಗರವನ್ನ ನಿರ್ಮಿಸಿಕೊಳ್ಳುತ್ತಾರೆ. ಇನ್ನಷ್ಟು ಹಲವು ವಿಡಿಯೋಸ್ಗೋಸ್ಕರ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.